ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ರೀತಿ ಖಾರ ಖಾರವಾದ ದೋಸೆಯ ಮೇಲ್ಗಡೆ ಬೆಣ್ಣೆಯನ್ನು ಹಾಕಿ ತಿನ್ನಲಿಕ್ಕೆ ಯಾರಿಗೆಲ್ಲ ಇಷ್ಟ? ಖಂಡಿತ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಕೊನೆಯಲ್ಲಿ ನಿಮಗೆ ಇದು ಮರ್ತೇ ಹೋಗ್ತದೆ ಲೈಕ್ ಮಾಡೋದು. ಹಾಗಾಗಿ ತುಂಬಾನೇ ಸೂಪರಾಗಿ ಆಗ್ತದೆ. ನಮ್ಮಲ್ಲಿ ಬೆಳಿಗ್ಗೆ ತಿಂಡಿಗೆ ಈ ದೋಸೆ ನಡೀತದೆ. ಹೀರೆಕಾಯಿಯನ್ನು ಬಳಸಿ ಮಾಡುವಂತಹ ಈ ಒಂದು ರುಚಿಕರವಾದಂತಹ ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕ್ಕೊಳ್ತಾ ಇದ್ದೇನೆ. 3 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 3 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಹಾಕೋದ್ರಿಂದ ಸ್ಮೂತ್ ಆಗಿ ಬರ್ತದೆ. ಬರೀ ಅಕ್ಕಿಯಲ್ಲಿಯೂ ಕೂಡ ಮಾಡ್ಬೋದು. ಉದ್ದಿನ ಬೇಳೆ ಹಾಕಿದರೆ ಸ್ಮೂತ್ ಆಗಿ ಬರ್ತದೆ ದೋಸೆ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕಿದ್ದೇನೆ. ಇದೊಂದು ಒಳ್ಳೆ ಘಮವನ್ನು ಕೊಡ್ತದೆ ಈ ಒಂದು ದೋಸೆಗೆ. ಚೆನ್ನಾಗಿ ತೊಳೆದು ತಂದಿದ್ದೇನೆ. ನಾನು ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿ ನೆನೆಸಿಟ್ಕೊಂಡು ಬೆಳಿಗ್ಗೆ ರುಬ್ಬಿ ಮಾಡ್ಕೊಳ್ತೇನೆ. ಅಥವಾ ಸಂಜೆ ಹೊತ್ತು ನೆನೆಸ್ಕೊಂಡು ರಾತ್ರಿನೇ ರುಬ್ಬಿಟ್ರು ಕೂಡ ಆಗ್ತದೆ. ನಂತರ ಮಸಾಲೆಗೆ 4 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನು ಹಾಕಿದ್ದೇನೆ. ಹಾಗೆ ಒಂದು 8-10 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಿಮ್ಮ ರುಚಿಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಂತರ 2 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಂಗು, ಮಡ್ಡಿ ಇಂಗನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಇಂಗು ಬೀಳಬೇಕು ಇದಕ್ಕೆ. ಒಳ್ಳೆ ಪರಿಮಳದ ಇಂಗನ್ನು ಬಳಸಿ ರುಚಿಕರವಾಗಿ ಬರ್ತದೆ. ಹಾಗೆ ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು ಗಾತ್ರದಷ್ಟು, ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು. ರಾತ್ರಿ ರುಬ್ಬಿಡುವುದಾದರೆ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕುವ ಅಗತ್ಯ ಇಲ್ಲ. ಬೆಳಿಗ್ಗೆ ತಕ್ಷಣ ರುಬ್ಬಿದ ತಕ್ಷಣ ನೀವು ದೋಸೆಯನ್ನು ಮಾಡೋದಾದರೆ ಹುಣಸೆ ಹಣ್ಣನ್ನು ಬಳಸಿ. ಹಾಗೆ 1 ಹಿಡಿಯಷ್ಟು ಕಾಯಿ, ಸ್ವಲ್ಪ ಅರಿಶಿಣವನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೇನೆ. ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರೋದನ್ನು ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತೇನೆ. ಇದರ ಜೊತೆಗೆ ಮಸಾಲೆಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಪತ್ರೊಡೆಯ ಹಿಟ್ಟಿಗೆ ಮಾಡುವಂತಹ ಹಿಟ್ಟು ಈ ಒಂದು ದೋಸೆಗೆ ಬಳಸುವಂಥದ್ದು. ಹೀರೆಕಾಯಿ ಮಾತ್ರ ಅಲ್ಲ, ಇದಕ್ಕೆ ಬೇರೆ ದಿವಲ್ಸಿನಕಾಯಿ, ಬದನೆಕಾಯಿ, ನುಗ್ಗೆ ಸೊಪ್ಪು ಅಥವಾ ಕೆಸುವಿನ ಸೊಪ್ಪು ಎಲ್ಲ ಹಾಕಿಯೂ ಕೂಡ ಈ ಒಂದು ದೋಸೆಯನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವುದು ಬೇಕೋ ಆ ಒಂದು ತರಕಾರಿ ಅಥವಾ ಸೊಪ್ಪನ್ನು ಹಾಕಿ ದೋಸೆಯನ್ನು ಮಾಡ್ಕೊಳ್ಬೋದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಯಾವ್ದು ಬೇಕಾದರೂ ಹಾಕ್ಬೋದು ಈ ಒಂದು ಹಿಟ್ಟಿಗೆ. ಒಂದು ಹಿಟ್ಟನ್ನು ಮಾಡಿಕೊಂಡ್ರೆ ವೆರೈಟಿಯಾಗಿ ನೀವು ರುಚಿಕರವಾದಂತಹ ದೋಸೆ ಮಾಡಿಕೊಂಡು ತಿನ್ಬೋದು. ಎಲ್ಲ ಮಸಾಲೆ, ಅರಿಶಿಣ ಎಲ್ಲ ಹಾಕ್ಕೊಂಡು ನುಣ್ಣಗಾಗುವ ತನಕ ರುಬ್ತೇನೆ. ಇದನ್ನು ಗ್ರೈಂಡ್ರಲ್ಲೇ ರುಬ್ಬಬೇಕು ಅಂತ ಏನೂ ಇಲ್ಲ, ಮಿಕ್ಸಿನಲ್ಲಾದರೂ ರುಬ್ಕೊಳ್ಬೋದು. ನನಗೆ ಸ್ವಲ್ಪ ಬೇರೆ ಕೆಲಸಕ್ಕೆ ಟೈಮ್ ಸಿಗ್ತದೆ ಅಂತ ನಾನು ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಹೀರೆಕಾಯಿಯನ್ನು ತಗೊಂಡಿದ್ದೇನೆ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಂಡಿದ್ದೇನೆ. ನಾನು ದೊಡ್ಡದಾಗಿರುವ 2 ಹೀರೆಕಾಯಿಯಿಂದ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದರ ಸಿಪ್ಪೆಯಿಂದ ನಾವು ಚಟ್ನಿ ಹಾಗೆ ಸಾಸಿವೆ ರೆಸಿಪಿಯನ್ನು ಮಾಡ್ತೇವೆ. ಇದನ್ನು ಎಸೆಯುವುದು ಬೇಡ. ಹೀರೆಕಾಯಿ ಅಂದರೆ ಅದರ ಪ್ರತಿಯೊಂದು ಭಾಗವೂ ಕೂಡ ಉಪಯೋಗಕ್ಕೆ ಬರ್ತದೆ. ನಂತರ ಇದನ್ನು ತೆಳ್ಳಗೆ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉದ್ದುದ್ದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು. ಹೀರೆಕಾಯಿ ಸ್ವಲ್ಪ ದಪ್ಪವಾಗಿದ್ರೆ ನಮಗೆ ಈ ದೋಸೆಯನ್ನು ಮಾಡಲಿಕ್ಕೆ ಬೇಗನೆ ಆಗ್ತದೆ. ಎಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ. ಅಷ್ಟರಲ್ಲಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಬಿದಾಗಿದೆ. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೇನೆ. ನಂತರ ಗ್ರೈಂಡ್ರಿಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟಿಗೆ ಸೇರಿಸ್ಕೊಳ್ತೇನೆ. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ದೋಸೆ ಹಿಟ್ಟಿನ ಹಾಗೆ ಸ್ವಲ್ಪ ದಪ್ಪವಾಗಿ ಇರಬೇಕು ಇದು. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಮಾಡಿರುವಂತಹ ಹಿಟ್ಟಿಗೆ ಕಟ್ ಮಾಡಿರುವಂತಹ ಹೀರೆಕಾಯಿ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಿಟ್ಟಿನ ಹದ ನೋಡಿ, ಇಷ್ಟು ದಪ್ಪವಾಗಿದೆ. ತುಂಬ ದಪ್ಪ ಆದರೆ ದೋಸೆ ದಪ್ಪ ಆಗ್ತದೆ. ಸ್ವಲ್ಪ ಜಾಸ್ತಿ ನೀರಾದರೂ ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಹದವಾಗಿ ದಪ್ಪವನ್ನು ಮಾಡಿಕೊಂಡು ಈ ರೀತಿ ದೋಸೆ ಕಲ್ಲಿನ ಮೇಲೆ ಇದನ್ನು ಒಂದೊಂದಾಗಿ ಜೋಡಿಸ್ಕೊಳ್ಳುವಂಥದ್ದು. ದೋಸೆ ಕಲ್ಲಿಗೆ ಈಗಾಗಲೇ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೇನೆ. ಹದವಾಗಿ ಕಾದಿದೆ. ನಂತರ ಇದನ್ನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೇನೆ. ಇದನ್ನು ಇಡೋದೇ ಸ್ವಲ್ಪ ಟೈಮ್ ತಗೊಳ್ತದೆ, ಆದರೆ ತಿನ್ನಲಿಕ್ಕೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ನಮ್ಮಲ್ಲಿ ಬೆಳಗಿನ ತಿಂಡಿಗೆ ಈ ಒಂದು ದೋಸೆಯನ್ನು ಮಾಡ್ಕೊಳ್ತೇವೆ, ಅಥವಾ ಸಂಜೆಯ ಸ್ನ್ಯಾಕ್ಸಿಗಾದರೂ ಚೆನ್ನಾಗಾಗ್ತದೆ, ಅಥವಾ ಸಾರು ಎಲ್ಲ ಮಾಡಿದಾಗ ಸೈಡಿಗೆ ನೆಂಚ್ಕೊಳ್ಳಿಕ್ಕೂ ಕೂಡ ಈ ಒಂದು ದೋಸೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಬಜ್ಜಿ ಬೋಂಡದ ಬದಲಿಗೆ ಈ ರೀತಿ ಆರೋಗ್ಯಕರವಾಗಿ ಹೀರೆಕಾಯಿಯನ್ನು ಬಳಸ್ಕೊಂಡು ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನು ಚಿಮುಕಿಸಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ 2 ಕಡೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ಹೀರೆಕಾಯಿಯ ದೋಸೆ ರೆಡಿ ಆಗ್ತದೆ.
ಇವತ್ತಿನ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಹಲವಾರು ರೆಸಿಪಿಗಳನ್ನು ನಾನೀಗಾಗಲೇ ಪೋಸ್ಟ್ ಮಾಡಿದ್ದೇನೆ, ಅದೆಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬಿಸಿ ಬಿಸಿಯಾದ ಹೀರೆಕಾಯಿಯ ದೋಸೆ ಮೇಲೆ ಬೆಣ್ಣೆಯನ್ನು ಹಾಕಿ ತಿನ್ನಲಿಕ್ಕೆ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಹೀರೆಕಾಯಿ ದೋಸೆಯನ್ನು ಮಾಡಿದಾಗ ಈ ರೀತಿ ಬೆಣ್ಣೆ ಹಾಕಿ ತಿನ್ನೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳ ಜೊತೆಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.